ನೀವು ಹುಟ್ಟಿನಿಂದಲೂ ಶ್ರೀಮಂತರ ಸರ್ ಹೇಗೆ? 100% ಸಿಲ್ವರ್ ಸ್ಪೂನ್ ಅಲ್ಲ, ಗೋಲ್ಡನ್ ಸ್ಪೂನ್. ರೈತ ಅಂತಂದ್ರೆ ಅವನು ಏನು ಓದಿಲ್ದೇ ಇರೋನು, ಅನ್ಎಜುಕೇಟೆಡ್ ಅನ್ನೋದು. Education is a information, education is not a life. ಹಳ್ಳಿಕಾರ ಅನ್ನೋ ಒಂದು ಬ್ರ್ಯಾಂಡ್ ನ ನೀವು ಕ್ರಿಯೇಟ್ ಮಾಡೋದು ಅಂತವ್ರು. ನಿಮ್ಮನ್ನ ಯಾರಾದ್ರೂ ಸರ್ ಹಸು ಮೇಯಿಸೋನು ಅಥವಾ ಏನಾದ್ರೂ ಆಡ್ಕೊಂಡಿರೋದು ಯಾರಾದ್ರೂ? ನಮ್ಮ ತಾಯಿಯವರು ಒಂದು ಫಂಕ್ಷನ್ಗೆ ಹೋದವಾಗ ಎಲ್ಲರ ಮಕ್ಕಳನ್ನು ಅವ್ರ ಹೆಸರು ಎತ್ತು, ಅವ್ರು ಚೆನ್ನಾಗವ್ರ ಇವ್ರು ಚೆನ್ನಾಗವ್ರ ಅಂತ ಕೇಳ್ಬಿಟ್ಟು ನನ್ನ ಎಲ್ಲಿ ಹಸು ಮೇಯಿಸೋನು ಯೋದ್ರ ಕನ್ನ ಹಾಕೋದು ತಾಕತ್ತಿರೋದು ರೈತರಿಗೇನೇನೆ. ಅದ್ರಕ ರೈತನ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ನಿಮ್ಮ ಲೈಫಲ್ಲಿ ಸರ್ ಹಳ್ಳಿಕಾರ ಹಸುವಿಗೆ ಅಥವಾ ಹೋರಿಗೆ ಏನು ಮಹತ್ವ ಇದೆ? ಒಂದು ದೇಹ ಎರಡು ಜೀವ ಅಂದಂಗೆ, ಒಂದು ನಾನಾದ್ರೆ ಇನ್ನೊಂದು ಹಳ್ಳಿಕಾರ. ನಾನು ಹೆಸರು ಹೇಳಿ ಪ್ರೀತಿಯಿಂದ ಸಾಕ್ತಾ ಇರೋರು 99%. ಕೆಲವರು ನಮ್ಮಿಂದನೇ ಸ್ಫೂರ್ತಿಯಾಗಿ ಹೇಳಕ್ಕ ನಾಚಿಕೆನೋ ಇಲ್ಲ, ಕೆಲವರು ಆಗ್ತಾ ಇರೋ ಬಾಂಬುಗಳು ನನಗೆ ಗೊತ್ತಿಲ್ಲ. ಬಟ್ ನೀವೆಲ್ಲ ನನ್ನ ಫ್ಯಾನ್ಸೇ, ನಾನು ಬಿಡಲ್ಲ. ಹಳ್ಳಿಕಾರ ಅಂದ ತಕ್ಷಣ ತಲೆಗೆ ಮಲ್ಕೊಂಡಿರೋ ಮಗುಕ್ಕೆ ಯಾರು ಬರ್ತಾರೆ ಜ್ಞಾಪಕಕ್ಕ? ಸಂತೋಷ ಬರೋದು, ವರ್ತೂರ್ ಸಂತೋಷ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ನಿಮ್ಮನ್ನ ನೋಡಿ ನಿಮ್ಮ ಊರಲ್ಲೇ ಎಷ್ಟೋ ಜನ ಹುಡುಗರು ಅಂದ್ರೆ ಯುವಕರು ಯಾರಾದ್ರೂ ಹಸು ಮೇಯಿಸೋಣ, ನಾವು ಒಂದು ಬ್ರ್ಯಾಂಡ್ ಕೊಡಲ್ಲ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಇಂಟರ್ವ್ಯೂ ಮಾಡಬೇಕು ಅಂತ ತಕ್ಷಣ ಮೊದಲು ನೆನಪಾಗಿದ್ದು ನನಗೆ ವರ್ತೂರ್ ಸಂತೋಷ್ ಅವರು. ಯಾಕೆ ಅಂತಂದ್ರೆ ರೈತನಾಗಿ ಒಬ್ಬ ಎಜುಕೇಶನ್ ನ ಮುಗಿಸಿ, ಅದರಲ್ಲೂ ಮಾಸ್ಟರ್ಸ್ ನ ಮುಗಿಸಿ ಒಬ್ಬ ರೈತನಾಗಿ ಸಾಕಷ್ಟು ಜನಕ್ಕೆ ಒಂದು ರೀತಿಯಲ್ಲಿ ಉದಾಹರಣೆಯಾಗಿ ಈಗಿನ ಮಕ್ಕಳು ಎಷ್ಟು ಜನ ರೈತರಾಗಬೇಕು ಅನ್ನೋ ಒಂದು ಹಂಬಲ ಕಟ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಉದಾಹರಣೆಯಾಗಿ ಬದುಕ್ತಾ ಇರುವಂತ ವ್ಯಕ್ತಿ. ರೈತನ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹೆಸರನ್ನ ಏನು ರೈತರ ಹೆಸರನ್ನ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡಿದಂತಹ ವ್ಯಕ್ತಿ. ಹಾಗೇನೆ ಹಳ್ಳಿಕಾರ್ ಅನ್ನುವಂತ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ. ಹಾಗಾಗಿ ಇವ್ರನ್ನ ಮೊದಲು ಇಂಟರ್ವ್ಯೂ ಮಾಡಬೇಕು ನಮ್ಮ ಚಾನಲ್ ಅಲ್ಲಿ ಅಂತ ನನಗೆ ತಲೆಗೆ ಮೊದಲು ಬಂದ ಹೆಸರು ಇವರು. ಹಾಗಾಗಿ ನಾನು ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ಒಂದಿಷ್ಟು ಜರ್ನಿ ಬಗ್ಗೆ ಮಾತಾಡೋಣ. ಅವ್ರು ಏನ್ ಹೇಳ್ತಾರೆ, ಮತ್ತೆ ಅವರ ಲೈಫ್ ಜರ್ನಿಯಲ್ಲಿ ಕಷ್ಟನೂ ಇತ್ತು, ಸುಖನೂ ಇತ್ತು. ಒಂದಿಷ್ಟು ಜನರಿಗೆ ಇನ್ಸ್ಪಿರೇಷನ್ ಇವರು ಅಂತಾನೆ ಹೇಳ್ಬೋದು. ಹಾಗಾಗಿ ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಓಕೆ, ನಾನು ಆಗ್ಲೇ ಹೇಳಿದಾಗೆ ಸರ್, ತುಂಬಾ ಜನಕ್ಕೆ ತುಂಬಾ ಒಳ್ಳೆ ರೀತಿಯಲ್ಲಿ ಇನ್ಸ್ಪಿರೇಷನ್. ನೀವು ಕಷ್ಟದಿಂದ ಬಂದವ್ರಿಗಿರ್ಬೋದು ಅಥವಾ ಸುಖದಲ್ಲಿ ತೇಲಾಡ್ತಾ ಇರುವಂತವ್ರು ಇರ್ಬೋದು, ನಿಮ್ಮ ಮಾತುಗಳಿರ್ಬೋದು, ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಇನ್ಸ್ಪಿರೇಷನ್. ನಾನು ಒಂದಿಷ್ಟು ವಿಡಿಯೋಸ್ಗಳನ್ನ ನೋಡಿದ್ದೆ, ಹಾಗಾಗಿ ಕೇಳ್ತಾ ಇದ್ದೀನಿ, ನೀವು ಹುಟ್ಟಿನಿಂದಲೂ ಶ್ರೀಮಂತರ ಸರ್ ಹೇಗೆ? 100% ಸಿಲ್ವರ್ ಸ್ಪೂನ್ ಅಲ್ಲ, ಗೋಲ್ಡನ್ ಸ್ಪೂನ್. ಅಷ್ಟು ಶ್ರೀಮಂತಿಕೆ. ನಾವು ಇಲ್ಲಿ ಯಾರನ್ನಾದ್ರೂ ಕೇಳ್ಕೊಂಡ್ರೆ 16 ಊರ್ಕ ಅನ್ನ ಹಾಕಿ ಕೂಲಿ ಕೊಟ್ಟಿದ್ದ ಮನೆ ನಮ್ದೇನೇನೆ. 16 ಊರಿಂದ ಬರೋರು ನಮ್ಕ ಇಲ್ಲಿ ಲೇಬರ್ ಕೆಲಸ ಮಾಡೋದಕ್ಕೆ. ಇವತ್ತು ಅವ್ರೂ ಚೆನ್ನಾಗಿರೋರು ಅವರೇ. ನಮ್ಮ ತಾತನು ಯಜಮಾನ್ತನ ಕಟ್ಕೊಂಡು ನ್ಯಾಯ ಮಾಡೋನು. ಅದಾದಮೇಲೆ ನಮ್ಮ ದೊಡ್ಡಪ್ಪನ ಒಟ್ಟು ಕುಟುಂಬ. ನಮ್ಮ ದೊಡ್ಡಪ್ಪನ ಆದಮೇಲೆ ನಮ್ಮ ಮನೆ ಸ್ಥಾನದಲ್ಲಿ ಇವತ್ತು ವರ್ತೂರ್ ಸಂತೋಷ ಅಂತ ಗುರ್ಸ್ಕೊಂಡೆ. ಎಷ್ಟೋ ಜನಕ್ಕೆ ನೀವು ರೈತರನ್ನೋ ಕಾರಣಕ್ಕೆ ಎಷ್ಟೋ ಜನರ ತಲೆಯಲ್ಲಿ ಇರೋದಂದ್ರೆ ರೈತ ಅಂತಂದ್ರೆ ಅವನು ಏನು ಓದಿಲ್ದೇ ಇರೋನು, ಅನ್ಎಜುಕೇಟೆಡ್ ಅನ್ನೋದು. ಹಾಗಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಎಜುಕೇಶನ್ ಏನು? ಎಜುಕೇಶನ್ ಇಸ್ ಇನ್ಫಾರ್ಮೇಶನ್, ಎಜುಕೇಶನ್ ಇಸ್ ನಾಟ್ ಎ ಲೈಫ್. ನಾನು ಡಬಲ್ ಡಿಗ್ರಿ ಗ್ರಾಜ್ಯುಯೇಟು, ನ್ಯೂ ಹಾರಿಝಾನ್ ಕಾಲೇಜನ್ನೇನೆ ಓದಿದ್ದೀನಿ. ಆಮೇಲೆ ಫಾರ್ಮರ್ ಮತ್ತೆ ಫಾರ್ಮಿಂಗ್, ದೇರ್ ಈಸ್ ಎ ಬ್ಯೂಟಿಫುಲ್ ಅಂಡ್ ಬೆಟರ್ ಫ್ಯೂಚರ್. ಮುಂದೆ ಏನಾದ್ರೂ ಯಾರಿಗಾದ್ರೂ ಫ್ಯೂಚರ್ ಅಂತಾರೆ, ಮುಂದೆ ಏನಾದ್ರೂ ಗೋಲ್ಸ್ ಮಾಡೋರು ಇದ್ರೆ ದಯವಿಟ್ಟು ರೈತರಾಗ್ರಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅಂತ ಕೇಳೋ ಕಾಲ ಐತಿ. ಇವತ್ತೇನಿಲ್ಲ, ಕೊಡ್ತಾವ್ರೆ. ಜಮೀನ್ ಇರೋನ್ಕೇನೆ ಕೊಡ್ತಾ ಇರೋದು. ಹೌದು. ಹಳ್ಳಿಕಾರ ಅನ್ನೋ ಒಂದು ಬ್ರ್ಯಾಂಡ್ ನ ನೀವು ಕ್ರಿಯೇಟ್ ಮಾಡೋದು ಅಂತವ್ರು ಸರ್. ನೀವೇ ಹೇಳಿದ್ರಿ, ಎಷ್ಟೋ ಜನ ಹಳ್ಳಿಕಾರ ಅನ್ನೋ ಒಂದು ಎತ್ತುಗಳನ್ನ ಸಾಕ್ತಾ ಇದ್ರು, ಅವ್ರು ಅದ್ರ ಹೆಸರು ಕೂಡ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ. ಹಾಗಾಗಿ ಕೇಳ್ತಾ ಇದ್ದೀನಿ, ಚಿಕ್ಕ ವಯಸ್ಸಲ್ಲಿ ನೀವಿದ್ದಾಗ ನಿಮ್ಮ ಮನೆಯಲ್ಲಿ ಎಷ್ಟು ಹಸುಗಳಿದ್ವು ಸರ್, ಎಷ್ಟು ಹೋರಿಗಳಿದ್ವು? ಕಾಲದಿಂದನೂ ನಮ್ಮ ಮನೆಯಾಗ ದನ ಕರ ಇದ್ದಿದ್ದೇನೆ. ಹುಳ ಕಂಡ್ಬಿಟ್ಟೇನೆ ಒಂದ್ 2-3 ಜೊತೆ ಎತ್ತಿರೋವು. ಶೋಕಿ ಕಂಡ್ಬಿಟ್ಟೇನೆ ಒಂದ್ 2 ಜೊತೆ ಎತ್ತಿ. ಓಕೆ, ನಿಮ್ಮನ್ನ ಯಾರಾದ್ರೂ ಸರ್ ಹಸು ಮೇಯಿಸೋನು ಅಥವಾ ಏನಾದ್ರೂ ಆಡ್ಕೊಂಡಿರೋದು? ಬೇಜಾನು ನಮ್ಮ ಎದುರುಗಡೆ ಅಂದಿಲ್ಲ. ನಮ್ಮ ತಾಯಿಯವರು ಒಂದು ಫಂಕ್ಷನ್ಗೆ ಹೋದವಾಗ
ಎಲ್ರ ಮಕ್ಳನ್ನೂ ನಮ್ಮ ರಿಲೇಟಿವ್ಸೇ ಎಲ್ರ ಮಕ್ಳನ್ನೂ ಅವ್ರ ಹೆಸರು ಎತ್ತು ಅವ್ರು ಚೆನ್ನಾಗವ್ರ ಇವ್ರು ಚೆನ್ನಾಗವ್ರ ಅಂತ ಕೇಳ್ಬಿಟ್ಟು ನನ್ನ ಎಲ್ಲಿ ಆ ಹಸು ಮೇಸವನು ಏನು ಮಾಡ್ಕೊಂಡವನೆ ಚೆನ್ನಾಗವನ ಅಂತ ಒಂಥರ ಅದು ಕೇಳ್ದಂಗೂ ಇರಬೇಕು ಚೇಡ್ಸ್ದಂಗೂ ಇರಬೇಕು. ನೀವು ನಂಬಲ್ಲ, ಆ ಮಾತು ಕೇಳಿದ್ದವ್ರೆ ನೆನೆ 3 ಅವರ್ ಕಾದಿದ್ರು ನನ್ನ ಹಸು ಮೇಸವನ್ನ ಮಾತಾಡ್ಸಕ್ಕೆ. ಅರ್ಥ ಮಾಡ್ರಿ, ಇದು ಬೆಳವಣಿಗೆ ಅಂದರೆ. ದನನೇ ಮೇಯಿಸೋದು ಅವಮಾನ ಏನಿಲ್ಲ. ದನ ಮೇಯಿಸೋನು ಅಂದರೆ ಏನು ಬೀದಿಲಿ ಬಿದ್ದಿರ್ತಾರ ಇದರಲ್ಲಿ ಅಂತ ಹೇಳ್ದಂಗೆ, ನಾವೇನು ರೋಡ್ಗೆ 4 ಜನಕ್ಕೆ ಅನ್ನ ಹಾಕ್ತೀರಿ, ಹಾಲು ಕೊಡ್ತೀರಿ, ಏನು ಕೇಕು ಸ್ವೀಟು ಅದೆಲ್ಲ ಮಾಡೋದಕ್ಕೆ ದನ ಮೇಯಿಸೋನು ಕೊಟ್ರೇನೇ ಹಾಲು ಬರೋದು. ಬೆಳಿಗ್ಗೆ ಹೊತ್ತು ಇವಾಗ ಜಡ್ಜ್ಗಳ್ಕ ಲಾಯರ್ಗಳ್ಕ ಪೊಲೀಸವ್ರಿಗೆ ತಲೆ ಓಡ್ಬೇಕಂದ್ರೆ ಕಾಫಿ ಕುಡಿಬೇಕು, ಅದ್ರಾಗ ಹಾಲು ಕೊಡೋರು ಯಾರೋ ರೈತರ ಮಕ್ಕಳೇನೇನೆ. ಆ ಕಾರಣಕ್ಕೆ ದಯವಿಟ್ಟು ಯಾವುದೇ ಫೀಲ್ಡ್ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಯೋಧ್ರಂದ್ರೂ ಯೋಧ್ರಕ್ಕೆ ಅನ್ನ ಹಾಕೋದು ತಾಕತ್ತಿರೋದು ರೈತರಿಗೇನೇನೆ. ಅದಕ್ಕೆ ರೈತನ ಗೊತ್ತು, ಇಡೀ ದೇಶಕ್ಕೆ ಗೊತ್ತು ಅನ್ನೋದಕ್ಕೆ ಅದಕ್ಕಿಂತ ಬಹುಮುಖ್ಯ ಗೌರವ ಕೊಟ್ಟು ಗೌರವ ತಗೊಳ್ರಿ. ಯಾರನ್ನೂ ಅಳಿಸಿ ಮಾತಾಡೋದು ಅವಶ್ಯಕತೆ ಇಲ್ಲ. ಯಾರು ಹುಟ್ತಾನೇನೇನೆ ಡಾಕ್ಟ್ರುಗಳು ಇಂಜಿನಿಯರ್ಗಳು ಪೊಲೀಸ್ಗಳಾಗಿ ಹುಟ್ಟಲ್ಲ, ಕರೆಕ್ಟಾ? ಅದು ಅವ್ರ ವೃತ್ತಿ, ಅವ್ರು ಬೆಳೆದ ಮೇಲೆ ಅವ್ರು ಮಾಡ್ತಕ್ಕಂಥ ವೃತ್ತಿ. ಬಟ್ ಹಿಂದೆ ತಿರ್ಗಿ ನೋಡ್ರಿ, ಎಲ್ಲರೂ ಒನ್ ಆ್ಯಂಡ್ ಒನ್ಲಿ ಎಲ್ಲರೂ ರೈತರಾಗೇ ಇರ್ತೀರ. ನಿಮ್ಮ ಮೂಲ ಎತ್ಕೊಂಡ್ರೆ ಎಲ್ಲ ರೈತಾಪಿ ಕುಟುಂಬನೇ, ಕರೆಕ್ಟಾ? ಆ ಕಾರಣಕ್ಕೆ ರೈತರಿಗೆ ಗೌರವ ಇರಲಿ. ಹೌದು. ಹಳ್ಳಿಕಾರ್ ಅಂತಂದ್ರೆ ನಾನು ಹೇಳ್ದಾಗೆ ನೀವೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಂತವ್ರು. ನಿಮ್ಮ ಲೈಫಲ್ಲಿ ಸರ್ ಹಳ್ಳಿಕಾರ್ ಹಸುವಿಗೆ ಅಥವಾ ಹೋರಿಗೆ ಏನು ಮಹತ್ವ ಇದೆ? ಮೇಡಮ್, ನನ್ನನ್ನು ವರ್ತೂರು ಸಂತೋಷು ಅಪ್ಪಿ ಅಂತ ಕರೆಯೋರು. ಬಟ್ ಹಳ್ಳಿಕಾರ ಅಂದರೆ ನಾನೇ ಅನ್ನೋದು ಎಲ್ರಿಗೂ ಗೊತ್ತು, ಅಷ್ಟು ಚಿರಪರಿಚಿತ. ಒಂದು ಜೀವ ಅದೇನೋ ಒಂದು ದೇಹ 2 ಜೀವ ಅಂದಂಗೆ, ಒಂದು ನಾನಾದರೆ ಇನ್ನೊಂದು ಹಳ್ಳಿಕಾರ್. ಆ ಪರಮಾತ್ಮನು ನನ್ನ ಮೆರ್ಸವನೆ, ನಾನು ಇಲ್ಲ ಅಂತ ಹೇಳಲ್ಲ. ಕೊಂಬನ ಕಳಶ ಇವತ್ತೇನು ನೋಡಿದ್ರೆ ಆ ಥರ ಬೆಳೆಸವನೆ. ನನ್ನ ಕಾಲನ್ನು ಲಾಳಾಕಿ ತುಳ್ದವನೆ, ಕೆಲವ್ರನ್ನ ತುಳಿತಾನೆ. ಉದ್ದೇಶ ಏನಂದ್ರೆ ಆ ಅಪ್ಪನ ನಿಕ್ಕೊಂಡು ಬಿಸ್ನೆಸ್ ಮಾಡಿಕೊಂಡು ಆ ಅಪ್ಪನ ಹೆಸರು ಹೇಳ್ಕೊಂಡು ಇನ್ನೊಬ್ರ ಮನೆ ಹಾಳು ಮಾಡ್ಕೊಂಡಿರೋರು ಓದ್ತಾರೆ. ನನಗೆ ಭಯ ಇಲ್ಲ ಮೇಡಮ್, ನಾನು ಯಾರ ಮನೇನೂ ಹಾಳು ಮಾಡಿಲ್ಲ, ಯಾರ್ದು ಎತ್ಕೊಂಡು ಮಾತಾಡಿಲ್ಲ. ನಾನು ಸುದ್ದಿಗೆ ಬಂದವ್ರನ್ನ ನಾನು ಕೊಟ್ಟಿದ್ದೀನಿ ಉತ್ತರ. ನಾನು ಯಾರ್ದು ಕೇಳ್ಕೊಂಡು ಹೋಗಲ್ಲ, ನನಗೆ ಬೇಕಾಗೂ ಇಲ್ಲ. ಎಷ್ಟೋ ಜನಕ್ಕೆ ಸರ್ ಏನಂತಂದ್ರೆ ಲಕ್ಷ್ಮಿ ಅನ್ನೋ ಹಸು ಬಗ್ಗೆ ಸಾಕಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಮುಟ್ಟಿದೆ ನಿಮ್ಮ ವಿಡಿಯೋಸ್ಗಳ ಮೂಲಕ. ನಿಮ್ಮ ಲೈಫಲ್ಲಿ ಲಕ್ಷ್ಮಿ ಅನ್ನೋ ಹಸು ಒಂದಿತ್ತು, ಅದು ಇವಾಗ ಇಲ್ಲ ಪ್ರೆಸೆಂಟ್, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಅದು ಸ್ಮಾರಕ ಮಾಡಿಸ್ತಾ ಇದ್ದೀನಿ. ಅದ್ರದ್ದೊಂದು ದನ ಥರನೇನೆ ಅದು ಇರೋಂಗೇನೇನೆ. ಅಲ್ಲಿ ಬಂದು ಯಾರಾದರೂ ಪೂಜೆ ಮಾಡ್ಕೊಳ್ಳೋಂಗ್ರಿ, ನನ್ನ ಜೀವನೂ ಕಾಪಾಡೈತೆ ಅದು. ಓರಿ ಆಯಕ್ಕೆ ಬಂದವಾಗ ಹೋಗಿ ಓರಿಕ ಕೊಂಬು ಕೊಟ್ಟು ನಿಂತ್ಕೊಂತು. ನಾನು ಇದಕ್ಕೆ ಮೇಯ್ತಾ ಇದ್ದಿದ್ದಾನ ದೇವ್ರನ್ನ ಹೇಳ್ತೀನಿ, ಅದಕ್ಕೆ ಹೇಳೋದು ಮೂಗ್ ಜೀವ ಮೋಸ ಮಾಡಲ್ಲ, ಮೂಗ್ ಜೀವ ಮೋಸ ಮಾಡಲ್ಲ. ಅದಕ್ಕೆ ನಮ್ಮ ಅಜ್ಜಿ ಒಂದು ಮಾತು ಹೇಳೋರು, ಗುಡ್ಡುಗಳನ್ನ ಕಳಿಬೇಡಪ್ಪ, ಮನೆಗೆ ಗುಡ್ಡುಗಳಿರ್ಬೇಕು ಅಂತ. ಅವ್ರ ಆದಿ ಅಂತೆ ನಾವು ಬಂದಿರೋದು. ಅವತ್ತು ಶೇರು ಪಾವು ಚಟಾಕು ಅಂತ ಅದ್ರಾಗ ಅಲ್ಲಿ ಅಟ್ಟೋರು ಹಾಲು 500ಕ್ಕೆ. ಅವತ್ತು ಸದೃಢರು ಏನಾದರೂ ದುಡ್ಡು ಕಾಸಲ್ಲಿ ವ್ಯವಹಾರಸ್ಥರು ಅಂದರೆ 500. ಏನಂತೀರಿ ನಾವು ಈ ಅದನ್ನೇನೋ ಅಂತಾರೆ, ಅದೇನೋ ಮಾಡ್ತಾರಲ್ಲ ಮೇಡಮ್, ಅವಾಗ ಜಮೀನುಗಳ್ದು ಅದೆಲ್ಲ ಮಾಡೋರಲ್ಲ, ಪಟ್ಟ ಕೊಡೋರಲ್ಲ, ಅವ್ರನ್ನೇನು ಅನ್ನೋದು ಶಾನ್ಭೋಗ್ಕೆ ಮಾಡ್ಕೊಂಡಿದ್ದವ್ರು 500. ಶಾನ್ಭೋಗ್ರು ಮನೆಗೆ ಹಾಲಟ್ಟೋರಂತೆ ನಮ್ಮ ಅಜ್ಜಿಯವರು. ಶೇರು ಪಾವಾಗ ನಮ್ಮ ತಾತನ ಯಾವುದೋ ಒಂದು ವಿಚಾರದಾಗ ಅಡಾಕ್ಬಿಟ್ಟಿದ್ನಂತೆ ಜಮೀನು. ಆ ಶೇರು ಪಾವು ಚಟಾಕಲ್ಲಿ ಅಟ್ಟಿರೋ ಹಾಲು ದುಡ್ಡಲ್ಲಿ ಉಳಿಸಿದ್ದು ಇವತ್ತು ಕೋಟಿಗಳ ಆಸ್ತಿ. ನಾವು ಆ ಅಪ್ಪನಿಂಕ ಬದುಕಿದ್ದೀರಿ, ನಾವ್ಯಾಕೆ ಬಿಡೋಣ ದನ ಸಾಕೋದು? ಯಾವನ ಹೇಳೋರು ದನ ಸಾಕೋ, ಇವತ್ತು ದನ ಸಾಕೋನ್ಕೆ ಇರೋದು ಮರ್ಯಾದೆ. ಆಡಿ ಬೆನ್ಸು ಕಾರು BMW ಇಲ್ಲ ನೀನು ಫೆರಾರಿ ಇದರಲ್ಲೇ ಬಾ, ಯಾವುದೋ ಲ್ಯಾಂಬರ್ಗಿನಿನಲ್ಲೇನೆ. ಅದ್ರ ನೋಡಕ್ಕೆ ಕೇವಲ ಒಂದು 10 ಜನ ನಿಂತ್ಕೊಬೋದು. ಬಿಟ್ರೆ ದನ ಇವತ್ತು ರೋಡಕ್ಕೆ ಬರ್ತೈತೆ ಅಂದ್ರೆ ಹಳ್ಳಿಕಾರ್ ನಿಂತು ನೋಡಬೇಕು, ಏನಯ್ಯ ಸಾಕವನೇ ದನ, ಯಾರೋ ನೋಡ ವಂಶಿಕ್ನು ಇವನಯ್ಯ ಕಿಲಾಡಿ ಅಂತಾರೆ. ಹಂಗೆ ಹಳ್ಳಿಕಾರ್ಕಿರೋ ಗತ್ತು ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಬಿಡ್ರಿ. ಇವತ್ತು ಯೂತ್ಸಿಂದ ಮಕ್ಕಳಿಂದ ಹಿಡ್ದು ಎಲ್ಲ ಸಾಕ್ತಾವ್ರೆ. ನಾನು ಹೆಸರು ಹೇಳಿ ಪ್ರೀತಿಯಿಂದ ಸಾಕ್ತಾ ಇರೋರು 99%. ಕೆಲವರು ನಮ್ಮಿಂದನೇ ಸ್ಫೂರ್ತಿಯಾಗಿ ಹೇಳಕ್ಕೆ ನಾಚಿಕೆನೋ ಇಲ್ಲ, ಕೆಲವರು ಆಗ್ತಾ ಇರೋ ಬಾಂಬುಗಳೋ ನನಗೆ ಗೊತ್ತಿಲ್ಲ. ಬಟ್ ನೀವೆಲ್ಲ ನನ್ನ ಫ್ಯಾನ್ಸೇ, ನಾನು ಬಿಡಲ್ಲ. ಎಲ್ಲರೂ ಹಳ್ಳಿಕಾರ ಅಂತ ಬಂದ್ಮೇಲೆ ಎಲ್ಲ ನಮ್ಮವರೇ ಅಲ್ಲ, ಅವ್ರು ಹೇಳಿ ಬಿಡ್ಲಿ. ಅದರಲ್ಲೇನೋ ಹಳ್ಳಿಕಾರ ಅಂದ ತಕ್ಷಣ ತಲೆಗೆ ಮಲ್ಕೊಂಡಿರೋ ಮಗುಕ್ಕೆ ಯಾರು ಬರ್ತಾರೆ ಜ್ಞಾಪಕಕ್ಕ? ಏನ್ ಮೇಡಮ್? ಹೌದು, ಯಾರು ಬರೋದು? ಈಗ ಸಂತೋಷ ಬರೋದು, ವರ್ತೂರ್ ಸಂತೋಷ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ನಾವ್ ಯಾಕೆ ಅದನ್ನ ಇದ್ ಮಾಡೋಣ ಅಲ್ವಾ? ಹೌದು. ನಂಗೆ ನಿಮ್ ಮಾತಲ್ಲೇ ಅನ್ನಿಸ್ತಿರೋದು ಏನಂದ್ರೆ ಸರ್, ಆ ಹಸುವಿನ ಬಗ್ಗೆ ಇರುವಂತಹ ಗೌರವ ಮತ್ತೆ ಆ ದನದ ಬಗ್ಗೆ ಇರುವಂತಹ ಅಭಿಮಾನ ನಿಮ್ಮ ಮಾತಲ್ಲಿ ಕಾಣಿಸುತ್ತೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಇಷ್ಟೊಂದು ಅಭಿಮಾನ ತುಂಬಿಕೊಂಡಿರೋ ನಿಮ್ಮಲ್ಲಿ ನಾನು ಪ್ರಶ್ನೆ ಮಾಡೋದು, ಎಷ್ಟೋ ಜನ ಅದೇ ಹಸುವನ್ನ ಕಸಾಯಿಖಾನೆಗೆ ಹಾಕ್ತಾರೆ, ಅದೇ ಎತ್ತುಗಳನ್ನ ಕಸಾಯಿಖಾನೆಗೆ ಹಾಕ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಮೇಡಮ್, ಕೆಲವೊಂದು ಸಂದರ್ಭಗಳಲ್ಲಿ ದನ ಇವಾಗ ಒಂದು ಮನುಷ್ಯ ಕೆಳಕ್ಕೆ ಬಿದ್ದರೆ ಎತ್ತಕ್ಕೆ 4 ಜನ ಬರಲ್ಲ. ಸಂದರ್ಭಗಳಲ್ಲಿ ಇದ್ದು ಕೊಡೋದು ಏನು ಮಾಡೋಕ್ಕಾಗಲ್ಲ.
ಬಟ್ ಅದೇ ಕೆಲಸದಲ್ಲಿ ದನ ಇವತ್ತು ಎಂತೆಂಥ ಮೇರಿಯೋ ಯತ್ನ ಕೊಟ್ಟು ಹಾಳು ಮಾಡಿಬಿಟ್ರು. ಗೊತ್ತಿಲ್ದಿರೋರನ್ನ ಇದ್ರನ್ನ ಒತ್ತು ಕೊಡ್ತಾ ಇರೋರು ಯಾರು, ಇದನ್ನ ಮಾಡ್ತಾ ಇರೋರು ಯಾರು? ದೊಡ್ಡಲ್ಲೇ ನಡೀತೈತೆ ಮೇಡಮ್. ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಆಮೇಲೆ ಇದರಲ್ಲಿ ನಿಮ್ಗೆ ಇನ್ನೊಂದು ಹೇಳ್ತೀನಿ, ದನ ಉಳಿಸ್ತೀನಿ, ದನನ ಬೆಳೆಸ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ರೈತರಿಗೆ ಭಾಳ ತೊಂದರೆ ಮಾಡ್ತಾವ್ರೆ. ನಿಮ್ಮ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳೋದು, ಒಂದು ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ಒಂದು ಮೀಡಿಯಾ, ನೀವಿಬ್ಬರು ಒಂದಾಗ್ಬಿಟ್ರೆ ರೈತರಿಗೆ ತುಂಬ ಗೆಲುವಾಗ್ತದೆ. ಏನಂದರೆ ದನ ಸಾಕೋವನ್ನ ಹಿಡಿದು ಒಳಗೆ ಹಾಕ್ತಾವ್ರೆ, ಅವ್ರ ದನನ ತಗೊಂಡು ಗೋಶಾಲೆಗೆ ಬಿಡ್ತಾವ್ರೆ. ಡೈರೆಕ್ಟಾಗಿ ದನನೇ ತಗೊಂಡು ಕೊಯ್ತಾವ್ರೆ, ದನನೇ ಕೊಯ್ಸ್ತಾವ್ರೆ, ಅವ್ರನ್ನ ಬಿಟ್ಟವ್ರೆ. ಯಾಕೆ ಈ ತಾರತಮ್ಯ? ಹೌದಾ ಇಲ್ಲ? ಇವತ್ತು ರೋಡಲ್ಲೇ ತಾನೇ ತಗಲಾಕವ್ರೆ, ಅವ್ರನ್ನೋಗಿ ಹಿಡೀರಿ. ಯಾಕೆ ಸುಮ್ಮನೆ ಅದೇನು ಹೇಳ್ತಾರಲ್ಲ, ಇದೆಲ್ಲನೂ ಇವರು ವಾಂಟೆಡ್ಲಿ ಮಾಡ್ತಾರೋ ಏನು ಮಾಡ್ತಾರ, ಆದರೆ ಉತ್ತರ ಅವ್ನು ಕೊಡ್ತಾನೆ ಭಗವಂತನು. ರೈತರಿಗೆ ನೋವಿಕ್ದವ್ನು ಯಾವನು ಉದ್ಧಾರಕ್ಕಾಗಿಲ್ಲ. ನಾವು ನಿಮ್ಮನ್ನ ನೋಡಿ ನಿಮ್ಮ ಊರಲ್ಲೇ ಎಷ್ಟೋ ಜನ ಹುಡುಗರು ಅಂದ್ರೆ ಯುವಕರು ಯಾರಾದ್ರೂ ಹಸು ಮೇಯ್ಸೋಣ, ನಾವು ಒಂದು ನಾನು ಇದ್ರನ್ನ ಉತ್ತರ ಕೊಡಲ್ಲ. ನೀವು ಬೆಳಗ್ಗೆಯಿಂದ ಇಂಟ್ರ್ಯೂ ಮಾಡ್ತಾ ಇದ್ರಿ, ಎಷ್ಟು ಜನ ಬಂದಿರ್ಬೋದು ನನ್ನ ಹತ್ರಕ್ಕ? ನಾನು ಹೇಳ್ಕೊಟ್ಟು ಫೋನ್ ಮಾಡಿ ಕರ್ಸಿದ್ದೀನಾ? ಇಷ್ಟೇ. ನಾನು ಕ್ರಾಂತಿ ಅನ್ನೋದು ಪ್ರತಿಯೊಂದು ಮನೆಗೆ ಮೂಲೆಗೆ ಕರ್ನಾಟಕದಾಗ ಸೇರೈತೆ, ಮಾಡ್ತಾವ್ರೆ. ಹೌದಾ? ಬಿಟ್ಟಾಕ್ರಿ. ಇನ್ನೇನು ಅದ್ರಾಗ ಬುಕ್ಕನ್ ಬೆಟ್ಟಕ್ಕೆ ಹೋಗಿದ್ದೆ ಮೇಡಮ್, ಸೇರಿತ್ತು ಪರ್ಸೆ ನಂಬರ್ 1 ಆಗಿ ಮಾಡವ್ರೆ ಮೆರವಣಿಗೆಗಳು. ನಮ್ಮ ಸ್ನೇಹಿತರು ಮಾಡಿದ್ರು, ರಾಜಣ್ಣವರು ಅಂದ್ಬಿಟ್ಟು. ಪಾಪ ಅವ್ರದ್ದೊಂದು ಓರಿ ವ್ಯತ್ಯಾಸ ಆಗ್ಬಿಡ್ತು. 3 ಜೊತೆ ಇತ್ತು, ಅವ್ರ ಹತ್ರನೇ ಕೊಂಡೆ. ಅವರೆಲ್ಲ ಅಳಬ್ರು. ಅಲ್ಲಿ ಬುಕ್ಕನ್ ಬೆಟ್ಟದಾಗ ಓರಿ ಕಟ್ಟೋರು ಅವರೆಲ್ಲನೂ. ಇನ್ಯಾರೋ ಕೆಲವ್ರು ಏನೋ ನಾನು ಇಲ್ದಾಗ ಮಾತಾಡೋರು ಏನು ಕಾತಾರ, ಅವರೆಲ್ಲ ಬಿಟ್ಟಾಕ್ರಿ, ಹೊಡಿರಿ, ಗೋಲಿ ನಿಂದಿಸೋರು ಇರ್ಬೇಕಯ್ಯ ಅಂದಿ ಅಂತ ಅವ್ರು ಅದಕ್ಕೆ ಸಮಾನ. ಎಷ್ಟೋ ಜನರಿಗೆ ಸರ್ ವ್ಯವಸಾಯ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಕೃಷಿ ದಯವಿಟ್ಟು ಕೃಷಿ ಮಾಡಬೇಕ ಆಸಕ್ತಿ ಇರೋರು, ದನ ಕಟ್ಬೇಕಂತ ಆಸಕ್ತಿ ಇರೋರು, ನೀವು ಫಸ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ರಿ, ಅದ್ರ ಬಗ್ಗೆ ತನಿಖೆ ಮಾಡ್ರಿ, ಆಮೇಲೆ ನೀವು ಮಾಡ್ರಿ. ಸಂತೋಷ. ಏಕದಮ್ಮೆ ಕುರಿ ಫಾರ್ಮ್ ಮಾಡ್ಬೇಕಂತಾರೆ 100 ಕುರಿ ತಂದುಬಿಡ್ತಾರೆ. ಅದಕ್ಕೆ ಮೇವು ಇರ್ಬೋದು, ಸಾಕಾಣಿಕೆ ಇರ್ಬೋದು, ಕಾಯಿಲೆ ಇರ್ಬೋದು, ಅದೆಲ್ಲನೂ ನೋಡ್ಕೊಂಡು ಮಾಡ್ರಿ. ಆ ಕಾರಣಕ್ಕೆ ಸ್ಟಾರ್ಟಿಂಗು ಕಡಿಮೆಯಿಂದ ಸ್ಟಾರ್ಟ್ ಮಾಡಿ ದೊಡ್ಡದು ಮಾಡ್ರಿ. 100% ಸಕ್ಸಸ್ ನಿಮ್ಮ ಹತ್ರ ಇರ್ತೈತೆ. ಧೈರ್ಯ ಸಾಹಸ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರ್ತೈತೋ, ಎಲ್ಲಿ ಸಾಹಸಗಳಿರ್ತೈತೋ ಅಲ್ಲಿ ಲಕ್ಷ್ಮೀ ದೇವಿ ಇರಲೇಬೇಕು. ಕಷ್ಟ ನಮ್ಮದು, ಫಲಾನುಫಲ ಭಗವಂತಂದು. ಆ ಅಪ್ಪನಿಗೆ ಬಿಟ್ಬಿಡ್ಬೇಕು, ಕೊಟ್ಟೆ ಕೊಡ್ತಾನೆ ಫಲಾನುಫಲ. ಹೌದಾ? ಓಕೆ.